ದ್ವಿತೀಯ ಪಿಯು ಪರೀಕ್ಷೆ ರದ್ದು, ಎಸ್ಎಸ್ಎಲ್ಸಿ ಎಕ್ಸಾಮ್ ಫಿಕ್ಸ್. ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಾ? ಯಾವೆಲ್ಲ ವಿಷಯಗಳಿಗಷ್ಟೇ ಮಕ್ಕಳು ಪರೀಕ್ಷೆ ಎದುರಿಸಬೇಕು ನೋಡೋಣ ಅಗ್ನಿ ಪರೀಕ್ಷೆ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಆರ್ಭಟದಿಂದ ಈ ಬಾರಿ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು ಮಾಡಲಾಗಿದೆ. ಈ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ದ್ವಿತೀಯ ಪರೀಕ್ಷೆ ರದ್ದು ಮಾಡಿದ್ರೂ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು ಮಾಡಿದ್ದು ವಿದ್ಯಾರ್ಥಿಗಳಿಗೆ ಬಿಗ್ ರಿಲೀಫ್ ನೀಡಿದ್ದಾರೆ. ಪ್ರಥಮ ಪಿಯುಸಿ ಪರೀಕ್ಷೆಯ ಆಧಾರದಲ್ಲಿ ಗ್ರೇಡಿಂಗ್ ನೀಡಲು ತೀರ್ಮಾನ ಮಾಡಲಾಗಿದೆ. ಯಾರಿಗೆ ಸಮಾಧಾನ ಇಲ್ವೋ ಅವರಿಗೆ ಪರೀಕ್ಷೆ ನಡೆಸುತ್ತೇವೆ. ದ್ವಿತೀಯ ಪಿಯುಸಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಾಸ್ ಅಂತ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಘೋಷಣೆ ಮಾಡಿದ್ರು. ಪರೀಕ್ಷೆ ರದ್ದುಗೊಳಿಸಿ ಸಚಿವ ಸುರೇಶ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಕೊರೋನಾ ಆರ್ಭಟದ ನಡುವೆಯೂ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 2 ಪರೀಕ್ಷೆ ಇದೆ. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಕ್ಕೆ 1 ಪರೀಕ್ಷೆ ನಡೆಯುತ್ತೆ ಅಂತ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ರು. ಈ 3 ಸೇರಿಸಿ 1 ಪರೀಕ್ಷೆ ಮಾಡಲಾಗುವುದು. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ಗೆ ಪರೀಕ್ಷೆ ನಡೆಸುತ್ತೇವೆ. ಐಚ್ಛಿಕ ಭಾಷೆಗೆ 1 ಪೇಪರ್ ಸಿದ್ಧಪಡಿಸಿ ಪರೀಕ್ಷೆ ಮಾಡ್ತೇವೆ ಎಂದು ಸಚಿವ ಸುರೇಶ್ ಕುಮಾರ್ ಹೇಳಿದ್ರು. ರಾಜ್ಯದಲ್ಲಿ ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಎ ಗ್ರೇಡ್ ಮಾದರಿಯಲ್ಲಿ ಫಲಿತಾಂಶ ನೀಡುತ್ತೇವೆ. 20 ದಿನ ಮುಂಚಿತವಾಗಿ ಪರೀಕ್ಷೆ ದಿನಾಂಕ ಘೋಷಣೆ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದ್ರು. ಅಲ್ಲದೆ ಕೋವಿಡ್ ಕಾರಣದಿಂದ ಪರೀಕ್ಷೆ ಬರೆಯಲು ಆಗದಿದ್ರೆ ಹೊಸ ಅಭ್ಯರ್ಥಿಗಳಾಗಿ ಪರೀಕ್ಷೆ ಬರೆಯಲು ಅವಕಾಶ ನೀಡುತ್ತೇವೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಕೊರೋನಾ ಆರ್ಭಟದ ನಡುವೆಯೂ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು ಹೆಚ್ಚಿನ ನಿಗಾ ವಹಿಸಲು ತೀರ್ಮಾನ ಮಾಡಲಾಗಿದೆ. ಈ ಬಾರಿ 6,000 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ದುಪ್ಪಟ್ಟು ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡ್ತೇವೆ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದ್ರು. 1 ಕೊಠಡಿಯಲ್ಲಿ 10 ರಿಂದ 12 ಜನ ವಿದ್ಯಾರ್ಥಿಗಳು ಕೂರಲಿದ್ದು 1 ಡೆಸ್ಕ್ಗೆ ಒಬ್ಬ ವಿದ್ಯಾರ್ಥಿಯನ್ನ ಕೂರಿಸುತ್ತೇವೆ ಅಂತ ಸಚಿವರು ಹೇಳಿದ್ರು. ವಿದ್ಯಾರ್ಥಿಗಳಿಗೆ ಕೊರೋನಾ ಹರಡದಂತೆ ಈ ಬಾರಿ ಕಟ್ಟೆಚ್ಚರ ವಹಿಸಲಿದ್ದಾರೆ. ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ N95 ಮಾಸ್ಕ್ ವಿತರಣೆ ಮಾಡಲು ವ್ಯವಸ್ಥೆ ಮಾಡಲಾಗುತ್ತಿದೆ. ಮಾದರಿ ಪ್ರಶ್ನೆ ಪತ್ರಿಕೆ ಶಾಲೆಗಳಿಗೆ ಕಳುಹಿಸಲು ವ್ಯವಸ್ಥೆ ಮಾಡಿದ್ದು ವೆಬ್ಸೈಟ್ನಲ್ಲೂ ಮಾದರಿ ಪ್ರಶ್ನೆ ಪತ್ರಿಕೆ ಹಾಕಲಾಗುವುದು ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು ಯಾರನ್ನು ಫೇಲ್ ಮಾಡೋದಿಲ್ಲ, ಎಲ್ಲರಿಗೂ ಗ್ರೇಡಿಂಗ್ ನೀಡಿ ಪಾಸ್ ಮಾಡಲಾಗುವುದು ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು. 120 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿರಲಿದ್ದು ಪ್ರತಿ ವಿಷಯಕ್ಕೆ 40 ಅಂಕ ಸರಳ ನೇರ ಪ್ರಶ್ನೆ ಪತ್ರಿಕೆ ಇರುತ್ತೆ. ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ನೀಡುತ್ತೇವೆ ಅಂತ ಸಚಿವ ಸುರೇಶ್ ಕುಮಾರ್ ತಿಳಿಸಿದರು. ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಾವಿರುವ ಸ್ಥಳದಲ್ಲಿ ಪರೀಕ್ಷೆಗೆ ಅವಕಾಶ ಕಲ್ಪಿಸಿದ್ದಾರೆ. ಹತ್ತಿರದ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಬಹುದು ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದ್ರು. ಅಲ್ಲದೆ ಪರೀಕ್ಷಾ ಕೊಠಡಿ ಮೇಲ್ವಿಚಾರಕರಿಗೆ ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಮಾಡ್ತೇವೆ ಎಂದು ಸ್ಪಷ್ಟಪಡಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವುದೇ ಅಂತಿಮ ತೀರ್ಮಾನವಲ್ಲ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಪರೀಕ್ಷೆ ನಡೆಸುವ ಸಮಯದಲ್ಲಿ 3ನೇ ಅಲೆ ಬಂದರೆ ಆಗಲೂ ತಕ್ಷಣಕ್ಕೆ ನಿರ್ಧಾರ ಮರುಪರಿಶೀಲಿಸುತ್ತೇವೆ. ಪರೀಕ್ಷೆ ನಡೆಸಬೇಕಾ ಬೇಡವಾ ಎಂದು ನಿರ್ಧರಿಸುತ್ತೇವೆ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಮೈಸೂರಲ್ಲಿ ನಡೆಯುತ್ತಿದೆಯಾ ಐಎಎಸ್ ಅಧಿಕಾರಿಗಳ ಪ್ರತಿಷ್ಠೆಯ ಸಮರ? ರೋಹಿಣಿ ಸಿಂಧೂರಿ ವಿರುದ್ಧ ಶಿಲ್ಪಾ ನಾಗ್ ಸಿಡಿದೆದ್ದಿದ್ದು ಯಾಕೆ? ಅಧಿಕಾರಿಗಳ ಫೈಟ್ ಬಗ್ಗೆ ಸಿಎಂ ಹೇಳಿದ್ದು ಏನು ನೋಡೋಣ ಮೈಸೂರು ಯುದ್ಧ ನ್ಯೂಸ್ ಟಾಪ್ 9 ನಲ್ಲಿ. ಸಾಂಸ್ಕೃತಿಕ ನಗರಿ ಮೈಸೂರು ಐಎಎಸ್ಗಳ ಕಾದಾಟಕ್ಕೆ ಸಾಕ್ಷಿಯಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಬಂಡೆದಿರೋ ಶಿಲ್ಪಾ ನಾಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಜನಪ್ರತಿನಿಧಿಗಳ ನಂತರ ಜಿಲ್ಲಾಧಿಕಾರಿ ವಿರುದ್ಧ ಕಮಿಷನರ್ ಆಕ್ರೋಶ ವ್ಯಕ್ತಪಡಿಸಿದ್ದು ಶಿಲ್ಪಾ ನಾಗ್ ಪರ ಮೈಸೂರು ಪಾಲಿಕೆ ಸದಸ್ಯರು ನಿಂತಿದ್ದಾರೆ. ಅಧಿಕಾರಿಗಳ ಸಮರ ಶುರುವಾಗ್ತಿದ್ದಂತೆ ಉಸ್ತುವಾರಿ ಮಂತ್ರಿ ಅಲರ್ಟ್ ಆಗಿದ್ದು ಮುನಿಸು ಶಮನಕ್ಕೆ ಯತ್ನಿಸಿದ್ದಾರೆ.
ಮೈಸೂರಲ್ಲಿ ಐಎಎಸ್ ವರ್ಸಸ್ ಐಎಎಸ್ ಕದನ ತೀವ್ರಗೊಂಡಿದ್ದು ಶಿಲ್ಪಾ ನಾಗ್ ರಾಜೀನಾಮೆ ಬೆನ್ನಲ್ಲೇ ರೋಹಿಣಿ ಸಿಂಧೂರಿ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಜನಪ್ರತಿನಿಧಿಗಳು ತಿರುಗಿ ಬಿದ್ದಿದ್ದು ಮೈಸೂರು ಕಾರ್ಪೊರೇಟರ್ಸ್ ಜನರು ಗರಂ ಆಗಿದ್ದಾರೆ. ರೋಹಿಣಿ ವಿರುದ್ಧ ಸರ್ಕಾರದ ಮಟ್ಟದಲ್ಲೂ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಸಿಎಂ ಬಿಎಸ್ವೈಗೆ 18 ಸಚಿವರು ಮೌಖಿಕ ದೂರು ನೀಡಿದ್ದಾರೆ. ರೋಹಿಣಿ ಸಿಂಧೂರಿ ವಿರುದ್ಧ 18 ಸಚಿವರು ರೊಚ್ಚಿಗೆದ್ದಿದ್ದು ನೇರವಾಗಿ ಸಿಎಂಗೆ ಮೌಖಿಕ ದೂರು ಕೊಟ್ಟಿದ್ದಾರೆ. ಚಾಮರಾಜನಗರ ಆಕ್ಸಿಜನ್ ದುರಂತ ಆದಾಗಲೂ ರೋಹಿಣಿ ಸಿಂಧೂರಿ ವರ್ಗಾವಣೆಗೆ ಸಚಿವರು ಒತ್ತಾಯಿಸಿದ್ರು. ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಸಚಿವರು ಮನವಿ ಮಾಡಿದ್ರು. ಇದೀಗ ಇಬ್ಬರು ಮಹಿಳಾ ಅಧಿಕಾರಿಗಳ ಕಿತ್ತಾಟದಿಂದ ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಿದೆ. ರೋಹಿಣಿ ಸಿಂಧೂರಿ ವಿರುದ್ಧ ಸಿಡಿದೆದ್ದಿರೋ ಶಿಲ್ಪಾ ನಾಗ್ ಪರ ಕಾರ್ಪೊರೇಟರ್ಸ್ ಬ್ಯಾಟ್ ಬೀಸಿದ್ದಾರೆ. ನಿನ್ನೆ ಮೈಸೂರು ಪಾಲಿಕೆ ಸದಸ್ಯರು ದಿಢೀರ್ ಸಭೆ ಸೇರಿ ಚರ್ಚಿಸಿದ್ದಾರೆ. ಹಂಗಾಮಿ ಮೇಯರ್ ಅನ್ವರ್ ಬೇಗ್ ನೇತೃತ್ವದ ಸಭೆಯಲ್ಲಿ 25ಕ್ಕೂ ಹೆಚ್ಚು ಕಾರ್ಪೊರೇಟರ್ಗಳು ಭಾಗವಹಿಸಿದ್ರು. ಹೆಚ್ಚಿನ ಕಾರ್ಪೊರೇಟರ್ಗಳು ಶಿಲ್ಪಾ ನಾಗ್ಗೆ ಬೆಂಬಲ ನೀಡಿದ್ದು ಐ ಸ್ಟ್ಯಾಂಡ್ ವಿತ್ ಶಿಲ್ಪಾ ನಾಗ್ ಎಂದು ಕ್ಯಾಂಪೇನ್ ಶುರುವಾಗಿದೆ. ಮೈಸೂರು ಪಾಲಿಕೆ ಆಯುಕ್ತರಾಗಿ ಶಿಲ್ಪಾ ನಾಗ್ರನ್ನ ಮುಂದುವರಿಸಿ ಅಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ 65 ಕಾರ್ಪೊರೇಟರ್ಗಳು ಪತ್ರ ಬರೆದಿದ್ದಾರೆ. ಹೀಗಾಗಿ ಮೈಸೂರಿಗೆ ಭೇಟಿ ನೀಡಿರೋ ಸಚಿವ ಎಸ್ಟಿ ಸೋಮಶೇಖರ್ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ನಿನ್ನೆ ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವರು ಶಿಲ್ಪಾ ನಾಗ್ರ ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಹೇಳಿದ್ರು. ಮೈಸೂರು ನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ರಾಜೀನಾಮೆ ನೀಡುತ್ತಿದ್ದಂತೆ ಪೌರ ಕಾರ್ಮಿಕರು ಸಿಡಿದೆದ್ದಿದ್ದಾರೆ. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆ ನೀಡಿರೋ ಶಿಲ್ಪಾ ನಾಗ್ಗೆ ಪೌರ ಕಾರ್ಮಿಕರು ಬೆಂಬಲ ನೀಡಿದ್ದು ಮೈಸೂರಿನಲ್ಲಿ ಇಂದು ಸ್ವಚ್ಛತಾ ಕಾರ್ಯ ಸ್ಥಗಿತ ಮಾಡಿದ್ದಾರೆ. ಅಲ್ಲದೆ ಪಾಲಿಕೆ ಎದುರು ಪೌರ ಕಾರ್ಮಿಕರು ಧರಣಿ ನಡೆಸಿದ್ದಾರೆ. ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಆರೋಪಗಳನ್ನು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅಲ್ಲಗಳೆದಿದ್ದಾರೆ. ನನ್ನ ವಿರುದ್ಧ ಮಾಡಿರೋ ಕಿರುಕುಳ ಆರೋಪ ಆಧಾರ ರಹಿತ ಅಂತ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ. ಆಯುಕ್ತೆ ಶಿಲ್ಪಾ ನಾಗ್ ಕೋವಿಡ್ ಸಂಬಂಧಗಳ ಸಭೆಗಳಿಗೆ ಗೈರಾಗ್ತಾ ಇದ್ರು. ಅಲ್ಲದೆ ಸಿಎಸ್ಆರ್ ಫಂಡ್ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಜೊತೆಗೆ 10 ದಿನಗಳಿಂದ ಜಿಲ್ಲಾಡಳಿತದ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಶಿಲ್ಪಾ ನಾಗ್ ಆರೋಪಗಳ ಬಗ್ಗೆ ಮೈಸೂರು ಡಿಸಿ ಸ್ಪಷ್ಟನೆ ನೀಡಿದ್ದಾರೆ. ಮಹಿಳಾ ಅಧಿಕಾರಿಗಳ ನಡುವಿನ ಸಮರ ಜಿಲ್ಲಾಧಿಕಾರಿ ವಲಯದಲ್ಲಿ ಭಾರೀ ತಲ್ಲಣ ಮೂಡಿಸಿದೆ. ಶಿಲ್ಪಾ ನಾಗ್ ಆರೋಪಗಳನ್ನು ಅಲ್ಲಗಳೆದಿರೋ ರೋಹಿಣಿ ಸಿಂಧೂರಿ ಸ್ಪಷ್ಟನೆ ನೀಡಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ ಆರಂಭಿಸಿಲ್ಲ ಅಂತ ಶಿಲ್ಪಾ ನಾಗ್ ಆರೋಪಿಸಿದ್ರು. ಆದರೆ 20 ದಿನದಲ್ಲಿ 18 ಕೋವಿಡ್ ಕೇರ್ ಸೆಂಟರ್ ಆರಂಭಿಸಿದ್ದೇವೆ. ಮೈಸೂರಿನಲ್ಲೇ 3 ಕೋವಿಡ್ ಕೇರ್ ಸೆಂಟರ್ ಆರಂಭಿಸಿದ್ದೇವೆ. ಆಯುಕ್ತೆ ಗೌರವಕ್ಕೆ ಧಕ್ಕೆಯಾಗುವ ಯಾವ ಘಟನೆಗಳು ನಡೆದಿಲ್ಲ ಎಂದು ರೋಹಿಣಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಹಾಗೂ ಪಾಲಿಕೆ ಆಯುಕ್ತೆ ನಡುವಿನ ಜಟಾಪಟಿ ಸರ್ಕಾರಕ್ಕೆ ಭಾರೀ ಮುಜುಗರ ತಂದಿದೆ. ಹೀಗಾಗಿ ಅಧಿಕಾರಿಗಳ ನಡುವಿನ ಭಿನ್ನಾಭಿಪ್ರಾಯ ಸರಿ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಭಿನ್ನಾಭಿಪ್ರಾಯ ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮೈಸೂರಿಗೆ ತೆರಳಿದ್ದು ತಕ್ಷಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದರು. ಶಿಲ್ಪಾ ನಾಗ್ ರಾಜೀನಾಮೆ ನಿರ್ಧಾರಕ್ಕೆ ಅಸಲಿ ಕಾರಣ ಏನು? ಆಯುಕ್ತೆಗೆ ಡಿಸಿ ರೋಹಿಣಿ ಸಿಂಧೂರಿ ನಿಜಕ್ಕೂ ಕಿರುಕುಳ ಕೊಟ್ಟಿದ್ದಾರಾ? ತಮ್ಮ ವಿರುದ್ಧದ ಆರೋಪಕ್ಕೆ ಡಿಸಿ ರೋಹಿಣಿ ಕೊಟ್ಟ ಸ್ಪಷ್ಟನೆ ಏನು? ನೋಡೋಣ. ಶಿಲ್ಪಾ ಸಿಂಧೂರಿ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರು ಅಧಿಕಾರಿಗಳ ನಡುವೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಪರಿಸ್ಥಿತಿ ಏಕಾಏಕಿ ಸ್ಫೋಟಗೊಂಡಿದೆ. ನಿನ್ನೆ ಆಯುಕ್ತೆ ಶಿಲ್ಪಾ ನಾಗ್ ದಿಢೀರ್ ರಾಜೀನಾಮೆ ನೀಡಿದ್ದು ಜಿಲ್ಲಾಧಿಕಾರಿ ರೋಹಿಣಿ ವರ್ತನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಿಲ್ಪಾ ನಾಗ್ ರಾಜೀನಾಮೆ ಬೆನ್ನಲ್ಲೇ ಕಾರ್ಪೊರೇಟರ್ಗಳು ಸುದ್ದಿಗೋಷ್ಠಿ ನಡೆಸಿ ರೋಹಿಣಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇತ್ತ ಶಾಸಕ ರಾಮದಾಸ್ ನೇರವಾಗಿ ಮೋದಿಗೆ ಪತ್ರ ಬರೆದಿದ್ದಾರೆ. ರೋಹಿಣಿ ಸಿಂಧೂರಿ ವಿರುದ್ಧ ಶಿಲ್ಪಾ ನಾಗ್ ಸಿಡಿದೆದ್ದು ಪಕ್ಷ ಭೇದ ಮರೆತು ಜನಪ್ರತಿನಿಧಿಗಳು ಸಮರ ಸಾರಿದ್ದಾರೆ. ಮೊದಲಿಗೆ ರೋಹಿಣಿ ವಿರುದ್ಧ ಸಾರಾ ಮಹೇಶ್ ಯುದ್ಧ ಆರಂಭಿಸಿದ್ರು. ಮೊದಲಿನಿಂದಲೂ ಮಾಜಿ ಸಚಿವ ಸಾರಾ ಮಹೇಶ್ ವಾಗ್ದಾಳಿ ನಡೆಸುತ್ತಿದ್ರು. ಇನ್ನು ಮೊದಲು ರೋಹಿಣಿ ಪರ ಬ್ಯಾಟ್ ಬೀಸಿದ್ದ ಸಂಸದ ಪ್ರತಾಪ್ ಸಿಂಹ ಚಾಮರಾಜನಗರ ಆಕ್ಸಿಜನ್ ದುರಂತ ಬಳಿಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಿಲ್ಪಾ ನಾಗ್ ಜೊತೆ ಕೆಲಸ ಮಾಡ್ತಿದ್ದ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಟಾರ್ಗೆಟ್ ಮಾಡಿದ ಆರೋಪವಿದೆ. ಎಇಇ ಮೃತ್ಯುಂಜಯಪ್ಪ ಸಿಎಸ್ಆರ್ ಉಸ್ತುವಾರಿ ವಹಿಸಿಕೊಂಡಿದ್ರು. ಆದರೆ ಮೃತ್ಯುಂಜಯಪ್ಪನಿಗೆ ನಿಂದಿಸಿ ಅಮಾನತು ಮಾಡುವ ಬೆದರಿಕೆ ಹಾಕಿದ್ರಂತೆ. ಇದೇ ಕಾರಣಕ್ಕೆ ಶಿಲ್ಪಾ ನಾಗ್ ಮುಂದೆ ಮೃತ್ಯುಂಜಯಪ್ಪ ಗಳಗಳನೆ ಹತ್ತಿದರಂತೆ. ಹೀಗಾಗಿ ನನ್ನ ಜೊತೆಯವರನ್ನ ಕಾಪಾಡಿಕೊಳ್ಳಲು ಆಗದ ಮೇಲೆ ಹುದ್ದೆಯಲ್ಲಿ ಯಾಕಿರಬೇಕು ಅಂತ ರಾಜೀನಾಮೆಗೆ ಶಿಲ್ಪಾ ನಾಗ್ ನಿರ್ಧಾರ ಮಾಡಿದ್ದಾರೆ.
ರೋಹಿಣಿ ಸಿಂಧೂರಿ ವಿರುದ್ಧ ಸಿಎಸ್ಆರ್ ಉಸ್ತುವಾರಿಯನ್ನ ಏಕಾಏಕಿ ಕಿತ್ತುಕೊಂಡ ಆರೋಪವಿದೆ. ಅಲ್ಲದೆ ರಾತ್ರೋರಾತ್ರಿ ಪಾಲಿಕೆ ವ್ಯಾಪ್ತಿಯಲ್ಲಿಟ್ಟಿದ್ದ ವಸ್ತುಗಳನ್ನ ಸಾಗಿಸಿದ್ದಾರೆ ಅಂತ ಆರೋಪಿಸಿದ್ದು, ತಕರಾರು ಮಾಡಿದ್ರೆ ಬೀಗ ಒಡೆದು ತೆಗೆದುಕೊಂಡು ಹೋಗೋದಾಗಿ ಧಮಕಿ ಹಾಕಿದ್ರಂತೆ. ಜೊತೆಗೆ ವಸ್ತುಗಳನ್ನ ಸಾಗಿಸಲು ತಕರಾರು ಮಾಡಿದ್ರೆ ಪೊಲೀಸರನ್ನ ಕರೆಸ್ತೇವೆ ಅಂತ ಬೆದರಿಕೆ ಹಾಕಿದ್ದಾಗಿ ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಆರೋಪವಿದೆ. ಇದರಿಂದಾಗಿ ಶಿಲ್ಪಾ ನಾಗ್ ಮನಸ್ಸಿಗೆ ಸಾಕಷ್ಟು ನೋವಾಗಿತ್ತು. ಪ್ರತಿ ಬಾರಿ ಎಲ್ಲಿಗೆ ಹೋದ್ರು ನೀವು ಯಾಕೆ ಅಲ್ಲಿಗೆ ಹೋಗಿದ್ರಿ ಅಂತ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಶಿಲ್ಪಾ ನಾಗ್ಗೆ ಪ್ರಶ್ನೆ ಮಾಡ್ತಿದ್ರಂತೆ. ಸುತ್ತೂರು ಮಠಕ್ಕೆ ಹೋಗಿದ್ದಾಗಲೂ ಅದು ನನ್ನ ವ್ಯಾಪ್ತಿ, ನೀವು ಯಾಕೆ ಹೋಗಿದ್ದು ಅಂತ ಸಿಂಧೂರಿ ಗಲಾಟೆ ಮಾಡಿದ್ರಂತೆ. ಅಲ್ಲದೆ ನಿತ್ಯ ಸಂಜೆ ಸಭೆ ನಡೆಸುತ್ತಿದ್ದ ಸಿಂಧೂರಿ ಎಲ್ಲರನ್ನ ಚೀಪ್ ಆಗಿ ಕಾಣ್ತಿದ್ರಂತೆ. ಎಲ್ಲರನ್ನ ಏಕವಚನದಲ್ಲೇ ಮಾತನಾಡಿಸಿ ಅವಮಾನ ಮಾಡುತ್ತಿದ್ರಂತೆ. ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಶಿಲ್ಪಾ ನಾಗ್ ಗುಡುಗಿದ್ರು. ರೋಹಿಣಿ ಸಿಂಧೂರಿಗೆ ಅಧಿಕಾರದ ಅಹಂ ಇದೆ, ಲೀಡರ್ಶಿಪ್ ಅನ್ನೋದೇ ಇಲ್ಲ ಅಂತ ಆರೋಪಿಸಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಧಿಕಾರಿಗಳನ್ನ ಚೀಪ್ ಲೆವೆಲ್ನಲ್ಲಿ ಮಾತನಾಡಿಸ್ತಾರೆ. ಹಿರಿಯ ಅಧಿಕಾರಿಗಳಿಗೆ ಕೇವಲವಾಗಿ ಮಾತನಾಡೋದು, ಏಕವಚನದಲ್ಲಿ ಮಾತನಾಡಿ ಅವಮಾನ ಮಾಡೋದು, ಸುಮ್ಮನೆ ನಾನ್ಸೆನ್ಸ್ ಟಾಕ್ ಮಾಡ್ತಾರೆ ಎಂದು ಶಿಲ್ಪಾ ನಾಗ್ ಆರೋಪಿಸಿದ್ರು. ಅಲ್ಲದೆ ಮೈಸೂರು ಜಿಲ್ಲಾಧಿಕಾರಿ ನಾನೇ ಸುಪ್ರೀಂ ಅಂದುಕೊಂಡಿದ್ದಾರೆ ಅಂತ ಕಿಡಿಕಾರಿದ್ರು. ರೋಹಿಣಿ ಸಿಂಧೂರಿಯಂಥ ದುರಂಕಾರಿ ಜಿಲ್ಲಾಧಿಕಾರಿ ಯಾರಿಗೂ ಸಿಗೋದು ಬೇಡ ಅಂತ ಶಿಲ್ಪಾ ನಾಗ್ ಹೇಳಿದ್ದಾರೆ. ರೋಹಿಣಿ ಸಿಂಧೂರಿಯ ಅಹಂ ಹೆಚ್ಚಾಗಿದ್ದು, ಇಂಥ ವಾತಾವರಣದಲ್ಲಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಉಸಿರುಗಟ್ಟಿದ ವಾತಾವರಣದಲ್ಲಿ ಕೆಲಸ ಮಾಡಲು ಆಗಲ್ಲ. ನನ್ನನ್ನು ಟಾರ್ಗೆಟ್ ಮಾಡ್ತಿರೋದು ನೋವಾಗ್ತಿದೆ. ಸುಮ್ಮನೆ ಟಾರ್ಗೆಟ್ ಮಾಡಿ ಬಲಿಪಶು ಮಾಡಬೇಡಿ. ನನ್ನ ಮೇಲೆ ಯಾಕೆ ದ್ವೇಷ ಸಾಧಿಸ್ತಿರೋ ಗೊತ್ತಿಲ್ಲ ಎಂದು ಶಿಲ್ಪಾ ನಾಗ್ ಹೇಳಿದ್ರು. ಮೈಸೂರಿನಲ್ಲಿ ಐಎಎಸ್ ಅಧಿಕಾರಿಗಳಿಬ್ಬರ ಪ್ರತಿಷ್ಠೆಯ ವಾರ್ ನಡೆಯುತ್ತಿದ್ದು, ರೋಹಿಣಿ ಸಿಂಧೂರಿ ಶಿಲ್ಪಾ ನಾಗ್ ಮಾತಿನ ಸಮರ ನಡೆಸಿದ್ದಾರೆ. ಶಿಲ್ಪಾ ನಾಗ್ ರಾಜೀನಾಮೆ ಸಚಿವರ ಆರೋಪಕ್ಕೆ ಸಿಂಧೂರಿ ಟಕ್ಕರ್ ಕೊಟ್ಟಿದ್ದಾರೆ. ಸೀನಿಯರ್ ಮೇಲೆ ಬೇಸರ ಇದ್ರೆ ವ್ಯವಸ್ಥಿತವಾಗಿ ದೂರು ನೀಡಬೇಕು. ದೂರಿಗೂ ಒಂದು ವ್ಯವಸ್ಥೆ ಇದೆ, ಯಾರು ಆ ವ್ಯವಸ್ಥೆ ಮೀರಬಾರದು ಅಂತ ಟಿವಿ9ಗೆ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ. ಅಲ್ಲದೆ ಸರಿಯಾದ ಅಂಕಿ ಅಂಶ ನೀಡಿ ಎಂದಷ್ಟೇ ನಾನು ಕೇಳಿದ್ದೇನೆ. ಮೈಸೂರು ಜಿಲ್ಲೆಗೆ ಫೆಬ್ರವರಿ 14ಕ್ಕೆ ಶಿಲ್ಪಾ ನಾಗ್ ಬಂದಿದ್ದು, ಆಗ ಇಲ್ಲದ ಆರೋಪ ಒಂದು ವಾರದಿಂದ ಮಾಡ್ತಿರೋದು ಯಾಕೆ ಅಂತ ರೋಹಿಣಿ ಪ್ರಶ್ನಿಸಿದ್ದಾರೆ. ನಮ್ಮ ಹೋರಾಟ ಕೋವಿಡ್ ವಿರುದ್ಧ ಎಲ್ಲರೂ ಕೈಜೋಡಿಸಿ ಎಂದಿದೆ ಅಂತ ಟಿವಿ9ಗೆ ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ. ನಾನು ವಾರ್ಡ್ ವೈಸ್ ಅಂಕಿ ಅಂಶ ಕೊಡಬೇಕು, ಹೀಗಾಗಿ ಸರಿಯಾದ ಅಂಕಿ ಅಂಶ ಕೊಡಬೇಕೆಂದು ಕೇಳಿದ್ದೆ. ಒಂದು ದಿನ 400 ಕೇಸ್, ಮರುದಿನ 40 ಕೇಸ್ ಬಂದ್ರೆ ಸರಿಯಲ್ಲ. ಹಳ್ಳಿ ಕಡೆ ವೈದ್ಯರ ನಡೆಗೆ ನಾವು ಹಣ ನೀಡಬೇಕಿದೆ. ಹೀಗಾಗಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ ಎಂದು ಕೇಳಿದ್ದಾಗಿ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ. ಬೆಳಗಾವಿಯ ಬಿಮ್ಸ್ ಅವ್ಯವಸ್ಥೆಯ ಬಗ್ಗೆ ಸಿಎಂ ಹೇಳಿದ್ದೇನು? ಬೆಂಗಳೂರಿನಲ್ಲಿ ಇಂದು ಎಷ್ಟು ಕೇಸ್ ಪತ್ತೆಯಾಗುತ್ತೆ? ಕೋವಿಡ್ ಕೇರ್ ಸೆಂಟರ್ನಲ್ಲಿ ರೇಣುಕಾಚಾರ್ಯ ವಾಸ್ತವ್ಯ ಹೇಗಿದೆ? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿಯ ಬಿಮ್ಸ್ಗೆ ಶೀಘ್ರವೇ ಆಡಳಿತಾಧಿಕಾರಿ ನೇಮಕ ಮಾಡುವುದಾಗಿ ಬೆಳಗಾವಿಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಯ ಬಗ್ಗೆ ಗೊತ್ತಿದ್ದು ಆಡಳಿತಾಧಿಕಾರಿಯಾಗಿ ಐಎಎಸ್ ಅಧಿಕಾರಿಯನ್ನು ನೇಮಿಸುತ್ತೇವೆ. ಸದ್ಯ ಬಿಮ್ಸ್ ನಿರ್ದೇಶಕ ವಿನಯ್ ದಾಸ್ತಿಕೊಪ್ಪ ರಜೆಯಲ್ಲಿದ್ದಾರೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಇಳಿಕೆಯಾಗ್ತಾ ಇದೆ. ಇಂದು ಬೆಂಗಳೂರಿನಲ್ಲಿ 3252 ಕೋವಿಡ್ ಕೇಸ್ ಪತ್ತೆಯಾಗುವ ಸಾಧ್ಯತೆ ಇದೆ. ನಿನ್ನೆ ಬೆಂಗಳೂರಿನಲ್ಲಿ 3533 ಕೇಸ್ಗಳು ಪತ್ತೆಯಾಗಿ 347 ಜನರು ಮೃತಪಟ್ಟಿದ್ರು. ಇಂದು ಮತ್ತಷ್ಟು ಪ್ರಕರಣಗಳು ಇಳಿಕೆಯಾಗುವ ನಿರೀಕ್ಷೆ ಇದೆ. ಅತಿ ಹೆಚ್ಚು ಲಸಿಕೆ ಪಡೆದ ದೊಡ್ಡ ನಗರಗಳಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ. 28.3 ಲಕ್ಷ ಬೆಂಗಳೂರಿಗರು ಕೋವಿಡ್ ಲಸಿಕೆಯ ಮೊದಲ ಡೋಸ್ ಪಡೆದಿದ್ದಾರೆ. ಈ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದು, ಬೆಂಗಳೂರಿನ 99 ಲಕ್ಷ ಜನಸಂಖ್ಯೆಯಲ್ಲಿ 28.34 ಲಕ್ಷ ಜನರು ಮೊದಲ ಡೋಸ್ ಸ್ವೀಕರಿಸಿದ್ದು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಬಿಬಿಎಂಪಿಯನ್ನ ಅಭಿನಂದಿಸಿದ್ದಾರೆ. ಲಸಿಕೆ ಅಭಿಯಾನದಲ್ಲಿ ದೆಹಲಿ, ಮುಂಬೈ ನಗರಗಳನ್ನು ಬೆಂಗಳೂರು ಹಿಂದಿಕ್ಕಿದೆ. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಕೊರೋನಾ 3ನೇ ಅಲೆ ಅಪ್ಪಳಿಸುವ ಸಾಧ್ಯತೆ ಇದೆ. ಇದೀಗ 3ನೇ ಅಲೆ ಜೊತೆಗೆ ತಜ್ಞರಿಗೆ ಮತ್ತೊಂದು ಆತಂಕ ಶುರುವಾಗಿದೆ. 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ಕಾಣಿಸಿಕೊಳ್ಳುವ ಭೀತಿ ಇದ್ದು, ಸೋಂಕಿಗೆ ತುತ್ತಾದ ಮಕ್ಕಳನ್ನ ಕ್ವಾರಂಟೈನ್ ಮಾಡೋದು ಹೇಗೆ ಅನ್ನೋ ಚಿಂತೆ ಕಾಡ್ತಾ ಇದೆ. ಮಕ್ಕಳನ್ನ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಕರೆತರಬೇಕಾ, ಯಾವ ವಯೋಮಿತಿಯ ಮಕ್ಕಳನ್ನ ಕರೆತರಬೇಕು ಅನ್ನೋ ಚರ್ಚೆ ಶುರುವಾಗಿದೆ.
ಗಣಿನಾಡು ಬಳ್ಳಾರಿಯಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಾ ಇದ್ದು ಒಂದೇ ದಿನ ಅಂತರದಲ್ಲಿ ದಂಪತಿ ಮೃತಪಟ್ಟಿದ್ದಾರೆ. ಕಂಪ್ಲಿ ಪಟ್ಟಣದ ಇಂದಿರಾನಗರ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಮಾರೆಪ್ಪ ಉಮಾ ದಂಪತಿಗೆ ಮೇ 27ರಂದು ಕೊರೋನಾ ದೃಢಪಟ್ಟಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಮೃತಪಟ್ಟಿದ್ದಾರೆ. ತಂದೆ ತಾಯಿಯನ್ನ ಕಳೆದುಕೊಂಡು ಇಬ್ಬರು ಮಕ್ಕಳು ತಬ್ಬಲಿಯಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ಬಿಗ್ ಶಾಕ್ ಕೊಟ್ಟಿದೆ. ಸುರಪುರ ತಾಲೂಕಿನ ಯಾಳಗಿ ಗ್ರಾಮದಲ್ಲಿ ಒಂದೇ ದಿನ 27 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ 250 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿತ್ತು. ಈ ಪೈಕಿ 27 ಮಂದಿಗೆ ಪಾಸಿಟಿವ್ ಬಂದಿದ್ದು ಈಗಾಗಲೇ ಗ್ರಾಮದಲ್ಲಿ 150 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಹಾವೇರಿಯಲ್ಲಿ ಪ್ರೆಸ್ ಮತ್ತು ಪೊಲೀಸ್ ಎಂದು ಸ್ಟಿಕ್ಕರ್ ಹಾಕಿಕೊಂಡು ಓಡಾಡುತ್ತಿದ್ದ ಕಾರು ಬೈಕ್ ಸೀಸ್ ಮಾಡಲಾಗಿದೆ. ಗಾರೆ ಕೆಲಸಕ್ಕೆ ಹೋಗ್ತಿದ್ದ 5 ಕಾರಿಗೆ ಪ್ರೆಸ್ ಅಂತ ಹಾಕೊಂಡು ಹೋಗ್ತಿದ್ರು. ಇನ್ನು ಬೇರೆ ಜಿಲ್ಲೆಯಲ್ಲಿ ಪೊಲೀಸ್ ಆಗಿರುವವರ ಸಿಬ್ಬಂದಿಯೊಬ್ಬ ಬೈಕ್ಗೆ ಪೊಲೀಸ್ ಎಂದು ಸ್ಟಿಕ್ಕರ್ ಹಾಕಿದ್ದ. ಹೀಗಾಗಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಸಿಪಿಐ ಪ್ರಹ್ಲಾದ್ ಚನ್ನಗಿರಿ ಮತ್ತು ಸಂತೋಷ್ ಪವಾರ್ ನೇತೃತ್ವದಲ್ಲಿ ಬೈಕ್ ಮತ್ತು ಕಾರು ಜಪ್ತಿ ಮಾಡಲಾಗಿದೆ. ನಿರಾಶ್ರಿತ ಕೇಂದ್ರದಲ್ಲಿದ್ದ ವಿಶೇಷ ಚೇತನನ ಮನವಿಗೆ ತಹಶೀಲ್ದಾರ್ ಓಗೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಮೈಸೂರಿನ ನಂಜನಗೂಡು ನಿರಾಶ್ರಿತರ ಕೇಂದ್ರದಲ್ಲಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ನೀಲಕಂಠ ಆಶ್ರಯ ಪಡೆದಿದ್ದ. ಆದರೆ ತನ್ನೂರಿಗೆ ಹೋಗಬೇಕೆಂದು ತಹಶೀಲ್ದಾರ್ಗೆ ಮನವಿ ಮಾಡಿದ್ದ. ಮನವಿಗೆ ಸ್ಪಂದಿಸಿದ ತಹಶೀಲ್ದಾರ್ ಮೋಹನ್ ಕುಮಾರಿ ಮೀರಾ ಕಂಪನಿ ಸಹಾಯದಿಂದ ಕಾರು ಬುಕ್ ಮಾಡಿ ಮಸ್ಕಿಗೆ ಕಳುಹಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಕೆಯಾಗುವುದು ಯಾವಾಗ? ಬ್ಲ್ಯಾಕ್ ಫಂಗಸ್ಗೆ ಮತ್ತೆ 3 ಬಲಿಯಾಗಿದ್ದು ಎಲ್ಲಿ? ಕರ್ಫ್ಯೂ ಉಲ್ಲಂಘಿಸಿ ಕತ್ತಿಯಿಂದ ಬರ್ತ್ಡೇ ಕೇಕ್ ಅನ್ನ ಕಟ್ ಮಾಡಿದ್ದು ಯಾರು? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಾ ಇದ್ದು ವಾರದ ನಂತರ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಇಳಿಯುವ ನಿರೀಕ್ಷೆ ಇದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೋವಿಡ್ಗೆ ಮಕ್ಕಳು ಪೋಷಕರು ಹೆದರುವ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಕೋವಿಡ್ ಅಂತಹ ದೊಡ್ಡ ಮಟ್ಟದ ಪ್ರಭಾವ ಬೀರುವುದಿಲ್ಲ. ಕೋವಿಡ್ನಿಂದ ಮಕ್ಕಳಲ್ಲಿ ಭೀಕರತೆ ಕಂಡಿಲ್ಲ. ಜ್ವರದಂತಹ ಲಕ್ಷಣಗಳು ಗೋಚರಿಸಿ ಬಹುಬೇಗ ಗುಣಮುಖರಾಗ್ತಾರೆ. ಆದರೆ ಮುನ್ನೆಚ್ಚರಿಕೆ ಇರಲಿ ಅಂತ ಪೋಷಕರಿಗೆ ಧೈರ್ಯ ತುಂಬಿದ್ರು. ಕೊರೋನಾ ಪಾಸಿಟಿವಿಟಿ ಪ್ರಮಾಣ 5% ಕಡಿಮೆ ಮಾಡುವ ಗುರಿ ಇದ್ದು ಇದಕ್ಕಾಗಿಯೇ ಸಿಎಂ ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಣೆ ಮಾಡಿದ್ದಾರೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ನಿನ್ನೆ ಮೊನ್ನೆಯ ಪ್ರಕರಣಗಳ ಏರಿಕೆ ಗಣನೀಯವಾಗಿ ಆಗಿಲ್ಲ. ಆದರೆ ಪಾಸಿಟಿವಿಟಿ ರೇಟ್ ರಾಜ್ಯದಲ್ಲಿ ಯಥಾ ಪ್ರಕಾರ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ 1 ಲಕ್ಷ ಟೆಸ್ಟ್ ನಡೀತಾ ಇದ್ದು ಕೇಸ್ ಹೆಚ್ಚಳ ಕಾಣುವ ಸಾಧ್ಯತೆ ಇದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಕೇಸ್ ಇಳಿಕೆ ಕಂಡುಬರ್ತಿದೆ ಅಂತ ಸುಧಾಕರ್ ತಿಳಿಸಿದ್ರು. ಬಳ್ಳಾರಿ ಜಿಲ್ಲೆಯಲ್ಲಿ ಬ್ಲ್ಯಾಕ್ ಫಂಗಸ್ ಸೋಂಕು ಅಟ್ಟಹಾಸ ಮೆರೆತಾ ಇದೆ. ಜಿಲ್ಲೆಯಲ್ಲಿ ಮತ್ತೆ ಸೋಂಕಿತ 3ರನ್ನ ಬ್ಲ್ಯಾಕ್ ಫಂಗಸ್ ಬಲಿ ಪಡೆದಿದೆ. ಈ ಮೂಲಕ ಬ್ಲ್ಯಾಕ್ ಫಂಗಸ್ಗೆ ಜಿಲ್ಲೆಯಲ್ಲಿ ಅಸುನೀಗಿದವರ ಸಂಖ್ಯೆ 15ಕ್ಕೆ ಏರಿದೆ. ಸದ್ಯ ಜಿಲ್ಲೆಯಲ್ಲಿ 74 ಜನರಲ್ಲಿ ಬ್ಲ್ಯಾಕ್ ಫಂಗಸ್ ಸೋಂಕಿರೋದು ಕಂಡುಬಂದಿದೆ. ಕೋಲಾರ ಜಿಲ್ಲೆಯಲ್ಲೂ ಬ್ಲ್ಯಾಕ್ ಫಂಗಸ್ ಆರ್ಭಟ ಜೋರಾಗಿದ್ದು 49 ಜನ ರೋಗದಿಂದ ನರಳುತ್ತಾ ಇದ್ದಾರೆ. ಸದ್ಯ ಜಿಲ್ಲೆಯಲ್ಲಿ ಈವರೆಗೆ 2 ಬ್ಲ್ಯಾಕ್ ಫಂಗಸ್ಗೆ ಉಸಿರು ಚೆಲ್ಲಿದ್ದು 5 ಗುಣಮುಖರಾಗಿದ್ದಾರೆ. ಜಿಲ್ಲೆಯಲ್ಲಿ 42 ಸಕ್ರಿಯ ಪ್ರಕರಣಗಳು ಇದ್ದು ಜಿಲ್ಲಾಸ್ಪತ್ರೆ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಡಿಸಿ ಡಾಕ್ಟರ್ ಆರ್ ಸೆಲ್ವಮಣಿ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ನ ಬಾಲಮಂದಿರವೊಂದರಲ್ಲಿ 13 ಮಕ್ಕಳಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಮಕ್ಕಳಲ್ಲಿ ಸೋಂಕಿನ ಲಕ್ಷಣ ಕಂಡು ಬಂದಿದ್ದು ಬಳಿಕ ಪರೀಕ್ಷೆಗೆ ಒಳಪಡಿಸಿದಾಗ ಹೆಮ್ಮಾರಿ ವಕ್ಕರಿಸಿರುವುದು ಖಚಿತಪಟ್ಟಿದೆ. ಸದ್ಯ ಎಲ್ಲಾ ಮಕ್ಕಳನ್ನ ಬಿಜಿಎಂಎಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ರಸಗೊಬ್ಬರ ಖರೀದಿಸೋಕೆ ಅಂಗಡಿಯೊಂದರ ಮುಂದೆ ರೈತರು ಜಮಾಯಿಸಿದ್ರು. ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ರಸಗೊಬ್ಬರ ಕೊಳ್ಳೋಕೆ ರೈತರು ಮುಗಿಬಿದ್ದಿದ್ದು ನೂಕಾಟ ತಳ್ಳಾಟ ಏರ್ಪಟ್ಟಿತ್ತು. ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚುತ್ತಾ ಇದ್ರು. ರೈತರು ಕೋವಿಡ್ ರೂಲ್ಸ್ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಇನ್ನು ಪಟ್ಟಣದ ಕೆಲ ಕಡೆ ದುಪ್ಪಟ್ಟು ದರಕ್ಕೆ ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ರು. ಕೃಷಿ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ.
ರಾಯಚೂರು ನಗರದ ವಿವಿಧೆಡೆ ವಸ್ತುಗಳನ್ನು ಖರೀದಿಸೋಕೆ ಜನ ಮುಗಿಬಿದ್ದಿದ್ರು. ಮಧ್ಯಾಹ್ನದವರೆಗೆ ಖರೀದಿಗೆ ಅವಕಾಶ ಇದ್ದಿದ್ದರಿಂದ ಹೊರಗೆ ಬಂದ ಜನ ಕೋವಿಡ್ ರೂಲ್ಸ್ ಪಾಲಿಸದೆ ಮಾರುಕಟ್ಟೆಯಲ್ಲಿ ಗುಂಪು ಗುಂಪಾಗಿ ಓಡಾಡಿದ್ರು. ಅದರಲ್ಲೂ ತೀನಗ ಕಂದಿಲ ವೃತ್ತದಲ್ಲಿ ಜನ ಜಂಗುಳಿಗೆ ನೆರೆದಿತ್ತು. ಈ ವೇಳೆ ಮಂದಿ ಅಂತರವನ್ನ ಕಾಪಾಡದೆ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ರು. ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಭವನದ ಮುಂದೆ ಜಿಲ್ಲಾ ಕಾಂಗ್ರೆಸ್ ಘಟಕದ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ಕೇಸ್ನ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಆಕ್ಷನ್ ತಗೋಬೇಕು ಅಂತ ಸದಸ್ಯರು ಒತ್ತಾಯಪಡಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ಸಮೀಪದ ಸಾರಂಗಪುರದಲ್ಲಿ ಓರ್ವ ಯುವಕ ಕತ್ತಿಯಿಂದ ಕೇಕ್ ಕತ್ತರಿಸಿ ಜನ್ಮದಿನ ಆಚರಿಸಿಕೊಂಡಿದ್ದಾನೆ. ಯುವಕರು ಕೆಲ ಮಕ್ಕಳ ಎದುರೇ ಯುವಕ ಕತ್ತಿಯಿಂದ ಕೇಕ್ ಕತ್ತರಿಸಿದ್ದು ಕೊರೋನಾ ಕರ್ಫ್ಯೂ ನಿಯಮವನ್ನ ಉಲ್ಲಂಘಿಸಿದ್ದಾನೆ. ರಾತ್ರಿ 9 ರಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಜಾರಿಯಲ್ಲಿದ್ದರೂ ಯುವಕ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಆ ವಿಡಿಯೋ ಈಗ ವೈರಲ್ ಆಗಿದೆ. ಅಮೆರಿಕಾದಿಂದ ಭಾರತಕ್ಕೆ ಎಷ್ಟು ಡೋಸ್ ಲಸಿಕೆ ಸಿಗ್ತಾ ಇದೆ? ಎಲ್ಲಾ ರಾಜ್ಯಗಳ ಸಿಎಂಗಳಿಗೆ ಪತ್ರ ಬರೆದಿರೋ ಜಗನ್ ಮೋಹನ್ ರೆಡ್ಡಿ ಮನವಿ ಮಾಡಿದ್ದು ಏನು? ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿದ್ದಾರಾ ಇಲ್ವಾ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಅಮೆರಿಕವು ಜಾಗತಿಕ ಲಸಿಕೆಯ ಹಂಚಿಕೆ ಕಾರ್ಯತಂತ್ರದಡಿ ವಿಶ್ವದ ವಿವಿಧ ದೇಶಗಳಿಗೆ ಕೊರೋನಾ ಲಸಿಕೆ ಹಂಚಿದೆ. ಮೊದಲ ಕಂತಾಗಿ 2.5 ಕೋಟಿ ಡೋಸ್ ಲಸಿಕೆಯನ್ನು ದಕ್ಷಿಣ ಹಾಗೂ ಸೆಂಟ್ರಲ್ ಅಮೆರಿಕ ರಾಷ್ಟ್ರಗಳು, ಆಫ್ರಿಕಾ, ಏಷ್ಯಾ ರಾಷ್ಟ್ರಗಳಿಗೆ ಹಂಚಿಕೆ ಮಾಡಿದೆ. ಬಡ, ಮಧ್ಯಮ ಆದಾಯದ ರಾಷ್ಟ್ರಗಳಿಗೆ ಲಸಿಕೆಯನ್ನ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಸರ್ಕಾರವು ಹಂಚಿಕೆ ಮಾಡಿದೆ. ಈ ಬಗ್ಗೆ ಅಮೆರಿಕದ ಶ್ವೇತಭವನ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಅಮೆರಿಕವು ನೇರವಾಗಿ ಕೊರೋನಾ ಕೇಸ್ ಹೆಚ್ಚಾಗ್ತಿರುವ ಕೆನಡಾ, ಮೆಕ್ಸಿಕೋ, ಭಾರತ ಹಾಗೂ ದಕ್ಷಿಣ ಕೊರಿಯಾ ರಾಷ್ಟ್ರಗಳಿಗೆ 60 ಲಕ್ಷ ಡೋಸ್ ಲಸಿಕೆಯನ್ನು ಹಂಚಿಕೆ ಮಾಡಿದೆ. ಕೋವ್ಯಾಕ್ಸ್ ಮೂಲಕವೂ ಭಾರತಕ್ಕೆ ಅಮೆರಿಕದಿಂದ ಲಸಿಕೆ ಲಭ್ಯವಾಗಲಿದೆ. ಜೂನ್ ತಿಂಗಳೊಳಗೆ ಲಸಿಕೆಯನ್ನ ಭಾರತಕ್ಕೆ ನೀಡಲು ಅಮೆರಿಕ ನಿರ್ಧರಿಸಿದೆ. ಭಾರತಕ್ಕೆ ಅಮೆರಿಕದಿಂದ ಲಸಿಕೆ ನೀಡುವ ಬಗ್ಗೆ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಪ್ರಧಾನಿ ಮೋದಿ ಜೊತೆಗೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಅಮೆರಿಕವು ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ 8 ಕೋಟಿ ಡೋಸ್ ಲಸಿಕೆಯನ್ನು ನೀಡುವ ಗುರಿ ಹಾಕಿಕೊಂಡಿದೆ. ಇದರ ಮೊದಲ ಕಂತಾಗಿ ಈಗ 2.5 ಕೋಟಿ ಡೋಸ್ ಹಂಚಿಕೆಯನ್ನು ಘೋಷಿಸಿದೆ. 2 ಕೆಟಗರಿಯಲ್ಲಿ ಲಸಿಕೆಯನ್ನು ಹಂಚುತ್ತಿದೆ. ಕೋವ್ಯಾಕ್ಸ್ ಮೂಲಕ ಹಾಗೂ ನೆರೆ ಹೊರೆ ರಾಷ್ಟ್ರಗಳಿಗೆ ಹಾಗೂ ಪಾರ್ಟ್ನರ್ ರಾಷ್ಟ್ರಗಳಿಗೆ ಲಸಿಕೆ ಹಂಚುತ್ತಿದೆ. ಭಾರತಕ್ಕೆ 2 ಕೆಟಗರಿಯಲ್ಲಿ ಕೊರೋನಾ ಲಸಿಕೆ ಸಿಗಲಿದೆ ಎಂದು ಅಮೆರಿಕದಲ್ಲಿ ಭಾರತದ ರಾಯಭಾರಿಯಾಗಿರುವ ಟಿ.ಎಸ್. ಸಂಧು ಹೇಳಿದ್ದಾರೆ. ಜಾಗತಿಕವಾಗಿ ಕೊರೋನಾ ಲಸಿಕೆಯ ಬೇಡಿಕೆಯೂ ಹೆಚ್ಚಾಗ್ತಾ ಇದೆ. ಆದರೆ ಭಾರತದಿಂದ ವಿದೇಶಗಳಿಗೆ ಲಸಿಕೆ ರಫ್ತು ಬಗ್ಗೆ ಮಾತನಾಡಲು ಇದು ಸೂಕ್ತ ಸಮಯವಲ್ಲ ಎಂದು ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಭಾರತವೇ ಈಗ ಅಮೆರಿಕದ ಲಸಿಕಾ ಕಂಪನಿಗಳಾದ ಫೈಜರ್, ಮೊಡರ್ನಾ, ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಗಳ ಜೊತೆಗೆ ಲಸಿಕೆ ಪೂರೈಕೆ ಬಗ್ಗೆ ಮಾತುಕತೆ ನಡೆಸ್ತಾ ಇದೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ಅರಿಂದಮ್ ಬಗಚಿ ಹೇಳಿದ್ದಾರೆ. ಭಾರತವು ಕೊರೋನಾ ಲಸಿಕೆಯ ಉತ್ಪಾದನೆ ಹೆಚ್ಚಳಕ್ಕೆ ಕಚ್ಚಾ ವಸ್ತುಗಳ ಪೂರೈಕೆಗಾಗಿ ಅಮೆರಿಕದೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಇತ್ತೀಚೆಗೆ ಅಮೆರಿಕಕ್ಕೆ ಭೇಟಿ ನೀಡಿದ ವಿದೇಶಾಂಗ ಸಚಿವ ಜೈಶಂಕರ್ ಈ ಬಗ್ಗೆ ಅಮೆರಿಕದೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಲಸಿಕೆಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಜಾಗತಿಕ ಕೊರೋನಾದ ವಿರುದ್ಧ ಭಾರತ, ಅಮೆರಿಕದ ಜಂಟಿಯಾಗಿ ಹೋರಾಡಲಿವೆ ಎಂದು ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಕೊರೋನಾ ಲಸಿಕೆಯ ವಿಷಯದಲ್ಲಿ ಆಂಧ್ರಪ್ರದೇಶದ ಸಿಎಂ ಜಗನ್ ಮೋಹನ್ ರೆಡ್ಡಿ ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಪತ್ರ ಬರೆದಿದ್ದಾರೆ. ಜಾಗತಿಕ ಲಸಿಕೆಯ ಟೆಂಡರ್ನಿಂದ ಪ್ರಯೋಜನವಿಲ್ಲ. ಜಾಗತಿಕ ಟೆಂಡರ್ ಅನುಮೋದಿಸುವ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಲಸಿಕೆಯ ವಿಷಯದಲ್ಲಿ ರಾಜ್ಯಗಳಿಗೆ ಆಗ್ತಾ ಇರುವ ತೊಂದರೆಯನ್ನ ಕೇಂದ್ರದ ಗಮನಕ್ಕೆ ತರಲು ಎಲ್ಲಾ ರಾಜ್ಯಗಳು ಒಂದೇ ಅಭಿಪ್ರಾಯ ಹೊಂದಿರಬೇಕು. ರಾಜ್ಯಗಳು ಕೇಂದ್ರದ ವಿರುದ್ಧ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಎಂದು ಆಂಧ್ರಪ್ರದೇಶದ ಸಿಎಂ ಜಗನ್ ಮೋಹನ್ ರೆಡ್ಡಿ ಪತ್ರದಲ್ಲಿ ಹೇಳಿದ್ದಾರೆ. ಅಪ್ಲೈಯಿಂಗ್ ಸಿಕ್ ಎಂದೇ ಖ್ಯಾತವಾಗಿರುವ ಮಿಲ್ಕಾ ಸಿಂಗ್ಗೆ ಇತ್ತೀಚೆಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಆದರೆ ಈಗ ರಕ್ತದಲ್ಲಿ ಆಕ್ಸಿಜನ್ ಮಟ್ಟ ಕುಸಿದಿದೆ. ಇದರಿಂದಾಗಿ ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಹಾಗೂ ಸಂಶೋಧನಾ ಸಂಸ್ಥೆಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗ ಮಿಲ್ಕಾ ಸಿಂಗ್ ಸ್ಥಿತಿ ಸ್ಥಿರವಾಗಿದೆ ಎಂದು ಆಸ್ಪತ್ರೆಯ ವೈದ್ಯರು ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಮಿಲ್ಕಾ ಸಿಂಗ್ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು.
ಮಹಾರಾಷ್ಟ್ರ ಸರ್ಕಾರವು ಈಗಾಗಲೇ ಜಾರಿಯಲ್ಲಿರುವ ಕೊರೋನಾ ನಿರ್ಬಂಧಗಳನ್ನು ಸಡಿಲಿಕೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಈ ಮೊದಲು ಸಚಿವ ವಿಜಯ್ ವಡೆಟ್ಟಿವಾರ್ ಕೊರೋನಾ ನಿರ್ಬಂಧಗಳನ್ನು ಸಡಿಲಿಕೆ ಮಾಡಿರುವುದಾಗಿ ಹೇಳಿದ್ರು. ಇದಾದ ಬಳಿಕ ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಸ್ಪಷ್ಟನೆ ನೀಡಿದ್ದು ಯಾವುದೇ ಕೊರೋನಾ ನಿರ್ಬಂಧ ಸಡಿಲಿಕೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಈಗ ಶತ್ರುಗಳು ಸೇರಿದಂತೆ ಎಲ್ಲರೂ ಚೀನಾ ವೈರಸ್ಗೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಸರಿಯಾಗಿದೆ ಎಂದು ಹೇಳ್ತಿದ್ದಾರೆ. ಚೀನಾ ವೈರಸ್ ವುಹಾನ್ ಲ್ಯಾಬ್ನಿಂದಲೇ ಬಂದಿದೆ ಎಂದು ಹೇಳ್ತಿದ್ದಾರೆ. ಡಾಕ್ಟರ್ ಫೌಸಿ ಹಾಗೂ ಚೀನಾ ನಡುವೆ ನಡೆದಿರುವ ಪತ್ರ ವ್ಯವಹಾರಗಳನ್ನು ಯಾರೂ ಕೂಡ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಕೊರೋನಾದಿಂದ ಆದ ಹಾನಿ ಸಾವುಗಳಿಗೆ ಚೀನಾ ದೇಶವು ಅಮೆರಿಕ ಹಾಗೂ ವಿಶ್ವಕ್ಕೆ $10 ಟ್ರಿಲಿಯನ್ ಹಣ ಪಾವತಿಸಬೇಕು ಎಂದು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ.